ಹಾಯ್ ಫ್ರೆಂಡ್ಸ್, ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಸ್ತ್ರೀಯರೇ ಮಾರ್ಕೆಟ್ ಅನ್ನು ನಡೆಸುವಂತ ಮುಸ್ಲಿಂ ದೇಶವಿದು. ಇಲ್ಲಿರುವಂತಹ ಸಣ್ಣ ಸಣ್ಣ ಹೋಟೆಲ್ಗಳನ್ನು ಕೂಡ ಈ ಮಹಿಳೆಯರೇ ನಡೆಸುತ್ತಾರೆ. ಇಷ್ಟು ಮಾತ್ರವಲ್ಲದೆ ಈ ದೇಶದಲ್ಲಿ ಕರೆಂಟು, ನೀರು ಯಾವಾಗಲೂ ಕೂಡ ಫ್ರೀ ಆಗಿ ಸಿಗುತ್ತೆ. ಅಷ್ಟೇ ಅಲ್ಲ, ವ್ಯವಸಾಯವನ್ನ ಮಾಡೋದಕ್ಕೆ ಬೇಕಾದಂತ ಬಿತ್ತನೆ ಬೀಜಗಳು ಕೂಡ ರೈತರಿಗೆ ಫ್ರೀ ಆಗಿ ಸಿಗುತ್ತವೆ. ಹಾಗೆ ಇಲ್ಲಿನ ಜನಸಂಖ್ಯೆಯಲ್ಲಿ 96% ನಷ್ಟು ಮುಸಲ್ಮಾನರೇ ಇದ್ದರೂ ಕೂಡ ಈ ದೇಶದಲ್ಲಿ ಘಟ್ಟವನ್ನ ಬೆಳೆಸೋದು ಅಪರಾಧ ಮತ್ತು ಘಟ್ಟವನ್ನು ಬೆಳೆಸೋದಕ್ಕೆ ಇಲ್ಲಿ ನಿಷೇಧವಿದೆ. ಹೇಳ್ಬೇಕು ಅಂದ್ರೆ 40 ವರ್ಷ ವಯಸ್ಸಾಗುವವರೆಗೂ ಇಲ್ಲಿ ಯಾವುದೇ ಪುರುಷನು ಗಡ್ಡವನ್ನು ಬಿಡುವಂತಿಲ್ಲ. ಒಂದು ವೇಳೆ ಯಾರಾದರೂ ಗಡ್ಡವನ್ನು ಬಿಟ್ಟರೆ ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಇನ್ನು ಈ ದೇಶದಲ್ಲಿ ಒಂದು ಪ್ರದೇಶವಿದೆ. ಅದು ಹೇಗಿದೆ ಅಂತ ನೋಡೋದಾದ್ರೆ ಇಡೀ ವರ್ಷ ಅಗ್ನಿಕುಂಡದಂತೆ ಉರಿಯುತ್ತಲೇ ಇರುತ್ತದೆ. ಆದ್ದರಿಂದಲೇ ಇದನ್ನು ಅಲ್ಲಿನ ಜನ ಹೆಲ್ಡೋರ್ ಅಂತ ಕರೀತಾರೆ, ಅಂದ್ರೆ ನರಕದ ಬಾಗಿಲು ಅಂತ ಅರ್ಥ. ಹಾಗೇನೆ ಇಲ್ಲಿ ಕಠಿಣವಾದಂತ ಹಲವಾರು ಕಾನೂನುಗಳಿದ್ದಾವೆ. ಅಂಡ್ ಅವನ್ನು ನೀವು ತಿಳ್ಕೊಳ್ತಾ ಹೋದ್ರೆ ಖಂಡಿತವಾಗ್ಲೂ ನೀವು ಶಾಕ್ ಆಗ್ತೀರಿ. ಇನ್ನು ಇಷ್ಟೆಲ್ಲ ವಿಭಿನ್ನವಾದಂತ ನಿಯಮಗಳನ್ನ ಮತ್ತು ಸೌಲಭ್ಯಗಳನ್ನ ಹೊಂದಿರುವಂತಹ ದೇಶದ ಹೆಸರು ತುರ್ಕ್ಮೇನಿಸ್ತಾನ್. ಹಾಗಾಗಿ ಈ ಅದ್ಭುತವಾದಂತ ದೇಶದ ಬಗ್ಗೆ ಮತ್ತು ಅಲ್ಲಿನ ಸಂಸ್ಕೃತಿ, ಆಚಾರ ವಿಚಾರ, ಅಲ್ಲಿನ ಜನರ ಜೀವನ, ಅಲ್ಲಿ ಸಿಗುವಂತ ವಿಶೇಷವಾದಂತಹ ಆಹಾರಗಳ ಜೊತೆಗೆ ಅಲ್ಲಿನ ಹಲವಾರು ಪ್ರಖ್ಯಾತ ಸ್ಥಳಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಮಧ್ಯ ಏಷ್ಯಾದಲ್ಲಿನ ಈ ಒಂದು ದೇಶವೇ ತುರ್ಕ್ಮೆನಿಸ್ತಾನ್. ಕ್ಯಾಸ್ಪಿಯನ್ ಸಮುದ್ರದ ಪೂರ್ವ ತೀರದಲ್ಲಿ ಈ ದೇಶ ಕಾಣಿಸುತ್ತೆ. ಮರುಭೂಮಿಗಳಿಂದ ಕೂಡಿದಂತ ಭೂಭಾಗನೇ ಈ ದೇಶದಲ್ಲಿ ಹೆಚ್ಚಾಗಿರುತ್ತೆ. ಇದನ್ನು ನಾವು ಪ್ರಪಂಚದ ಭೂಪಟದಲ್ಲಿ ನೋಡ್ತಾ ಹೋದ್ರೆ ಇದು ಇರಾಕ್ ಮತ್ತು ಅಫ್ಘಾನಿಸ್ತಾನದ ಮೇಲ್ಭಾಗಕ್ಕೆ, ಉಜ್ಬೇಕಿಸ್ತಾನ್ ಮತ್ತು ಕಜಕಿಸ್ತಾನದ ಕೆಳಗಡೆ ನಮಗೆ ಕಾಣಿಸುತ್ತೆ. 1993ರಲ್ಲಿ ಆ ದೇಶಕ್ಕೆ ಮೊದಲ ರಾಷ್ಟ್ರಪತಿಯಾಗಿ ಸಫರ್ ಮುರಾದ್ ನಿಯಾಜೋ ನೇಮಕವಾದರು. ಈತ ಬರುವ 30 ವರ್ಷದವರೆಗೆ ಅಂದ್ರೆ 2030ರವರೆಗೂ ಆ ದೇಶದಲ್ಲಿರುವ ಎಲ್ಲ ನಾಗರಿಕರಿಗೂ ಕೂಡ ಅಡುಗೆಗೆ ಬೇಕಾದಂತ ಗ್ಯಾಸ್, ನೀರು, ವಿದ್ಯುತ್ ಮುಂತಾದವುಗಳನ್ನು ಅಲ್ಲಿನ ಜನರಿಗೆ ಮೂಲಭೂತವಾಗಿ ಬೇಕಾದಂತ ಸೌಕರ್ಯಗಳನ್ನ ಫ್ರೀಯಾಗಿ ಕೊಟ್ಟು ಬಿಟ್ಟಿದ್ದಾರೆ. ಆದ್ರೆ 26 ವರ್ಷಗಳ ನಂತರ ಅಂದ್ರೆ 2019ರಲ್ಲಿ ಆ ದೇಶಕ್ಕೆ ಹೊಸದಾಗಿ ಚುನಾಯಿತರಾದಂತ ಅಧ್ಯಕ್ಷ ಗುರ್ಬಾನ್ ಗೂಲಿ ಇಷ್ಟು ವರ್ಷಗಳಿಂದಲೂ ಪ್ರಜೆಗಳಿಗೆ ನೀಡ್ತಾ ಇದ್ದ ಉಚಿತ ಸೌಕರ್ಯಗಳನ್ನ ಇನ್ನು ಮುಂದೆ ಫ್ರೀಯಾಗಿ ನೀಡುವುದಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಈ ದೇಶದ ಇತಿಹಾಸವನ್ನು ಮತ್ತು ಅಲ್ಲಿನ ಪ್ರಜೆಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅಂದ್ರೆ ಆ ದೇಶದ ರಾಜಧಾನಿಯ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳುವುದು ಅವಶ್ಯಕ. ಈ ಅಶ್ಖಾಬಾದ್ ಕತೆ 1890ರಲ್ಲಿ ಶುರುವಾಯಿತು. ರಷ್ಯಾದ ಸೈನ್ಯ ಈ ದೇಶವನ್ನ ಸೈನಿಕರ ಸ್ಥಾವರವನ್ನಾಗಿ ಬಳಸ್ತಾ ಇತ್ತು. ಅಂಡ್ ಅದರ ಹೆಸರು ಆಶ್ಕಿ. ಅದಕ್ಕಿಂತಲೂ ಮುಂಚೆ ಈ ನಗರ ಸಿಲ್ಕ್ ರೋಡ್ ನಲ್ಲಿ ಇದ್ದಂತ ಒಂದು ನಗರವಾಗಿತ್ತು. ಇನ್ನು ಇಲ್ಲಿ ವ್ಯಾಪಾರಿಗಳು, ಟೂರಿಸ್ಟ್ ಗಳು ಸದಾಕಾಲ ಸಂಚಾರ ಮಾಡ್ತಾ ಇದ್ರು. ಆದ್ರೆ ಆ ನಂತರ ಒಂದು ದಿನ ಇದ್ದಕ್ಕಿದ್ದಂತೆ ಆ ನಗರಕ್ಕೆ ಭಯಂಕರವಾದಂತ ಭೂಕಂಪ ಅಪ್ಪಳಿಸಿತು. ಇದರಿಂದಾಗಿ ಇಡೀ ನಗರ ಧ್ವಂಸವಾಗಿತ್ತು. ಲಕ್ಷಾಂತರ ಜನ ತಮ್ಮ ಜೀವನವನ್ನ ಕಳೆದುಕೊಂಡಿದ್ರು. ಈ ವಿಷಾದ ಘಟನೆಯ ನಂತರ ಸೋವಿಯತ್ ಪ್ರಭುತ್ವ ಈ ಸಿಟಿಯನ್ನು ಮತ್ತೆ ಅದ್ಭುತವಾಗಿ ನಿರ್ಮಿಸುವ ಕೆಲಸಕ್ಕೆ ಕೈ ಹಾಕ್ತು. ವಿಶಾಲವಾದಂತ ಹೈವೇಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳು ಮತ್ತು ನೀರಿನ ವ್ಯವಸ್ಥೆ, ಕರೆಂಟ್ ಸೇರಿದಂತೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ತುಂಬಾ ಅದ್ಭುತವಾಗಿ ನಿರ್ಮಾಣ ಮಾಡಿತು. ಸೊ ಇದೆಲ್ಲವಾದ ನಂತರ ಅವತ್ತಿನ USSR ಅಂದ್ರೆ ಅವತ್ತಿನ ಸೋವಿಯತ್ ಒಕ್ಕೂಟ 1990ರಲ್ಲಿ ಒಡೆದು ಛಿದ್ರವಾಯಿತು. ಸೋವಿಯತ್ ರಷ್ಯಾದ ಭಾಗವಾಗಿದ್ದಂತ ಈ ತುರ್ಕ್ಮೆನಿಸ್ತಾನ್ 1991ರಲ್ಲಿ ಸ್ವಾತಂತ್ರ್ಯವನ್ನು ಪಡೆದುಕೊಳ್ತು. ಆಗ ಅಶ್ಖಾಬಾದ್ ಆ ದೇಶದ ಪ್ರಮುಖ ಸಿಟಿಯಾಗಿ ಗುರುತಿಸಿಕೊಳ್ತು. ಇನ್ನು ವಿಶೇಷ ಅಂದ್ರೆ ಈ ದೇಶದಲ್ಲಿ 500ಕ್ಕೂ ಹೆಚ್ಚು ವೈಟ್ ಬಿಲ್ಡಿಂಗ್ ಗಳಿದ್ದಾವೆ. ಹಾಗಾಗಿ ಅಶ್ಖಾಬಾದ್ ಅನ್ನು ವೈಟ್ ಸಿಟಿ ಅಂತಲೂ ಕರೀತಾರೆ. ಜೊತೆಗೆ ಆ ನಗರದಲ್ಲಿರುವಂತ ದೊಡ್ಡ ದೊಡ್ಡ ವಿಗ್ರಹಗಳು, ಫೌಂಟೈನ್ ಗಳು ಎಲ್ಲವೂ ಕೂಡ ವೈಟ್ ಕಲರ್ ನಲ್ಲೇ ಇರ್ತವೆ. ಅಂಡ್ ಅದನ್ನು ಮರುಭೂಮಿಯಲ್ಲಿ ಒಡೆಯುವಂತಹ ಸುಂದರವಾದಂತಹ ನಗರ ಅಂತಲೂ ಕರೀತಾರೆ. ಇನ್ನು ಈ ಸಿಟಿಯಲ್ಲಿ 10 ಲಕ್ಷದಷ್ಟು ಜನ ವಾಸ ಮಾಡ್ತಾರೆ. ಅಂದ್ರೆ ಈ ದೇಶದ ಜನಸಂಖ್ಯೆಯಲ್ಲಿ 17% ಜನ ಈ ಸಿಟಿ ಒಂದರಲ್ಲೇ ಇದ್ದಾರೆ. 1991ರಲ್ಲಿ ಈ ದೇಶಕ್ಕೆ ಸ್ವತಂತ್ರ ಬಂದ ನಂತರ ಈ ದೇಶಕ್ಕೆ ವಿದೇಶಿ ಪ್ರವಾಸಿಗರು ಬರೋದಿಕ್ಕೆ ಪರ್ಮಿಷನ್ ಇರಲಿಲ್ಲ. ಆದ್ರೆ ಕಾಲಕ್ರಮೇಣ ವಿದೇಶಿ ಪ್ರವಾಸಿಗರು ಇಲ್ಲಿಗೆ ಬರೋದಿಕ್ಕೆ ಒಂದಷ್ಟು ಕಾನೂನುಗಳನ್ನ ತಂದ್ರು. ಹೇಳ್ಬೇಕು ಅಂದ್ರೆ ವಿದೇಶಿ ಪ್ರವಾಸಿಗರು ಈ ದೇಶಕ್ಕೆ ಬರ್ತಾರೆ, ಆದ್ರೆ ಅವರು ಸ್ವಂತವಾಗಿ ಇಲ್ಲಿ ಸುತ್ತಾಡುವುದಕ್ಕೆ ಸ್ವೇಚ್ಛೆ ಇಲ್ಲ. ಏಕೆಂದ್ರೆ ಅವರು ಗೈಡ್ ಗಳ ಮಾರ್ಗದರ್ಶನದಲ್ಲಿ ಟೂರ್ ಗಳನ್ನ ಮಾಡಬೇಕಾಗುತ್ತೆ. ಆ ಗೈಡ್ ಯಾವ ಪ್ರದೇಶಕ್ಕೆ ಕರ್ಕೊಂಡು ಹೋಗ್ತಾನೋ, ಯಾವ ಟೂರಿಸ್ಟ್ ಪ್ಲೇಸ್ ಗೆ ಕರ್ಕೊಂಡು ಹೋಗ್ತಾನೋ, ಪ್ರವಾಸಿಗರು ಕೂಡ ಅದೇ ಪ್ಲೇಸ್ ಅನ್ನೇ ನೋಡಬೇಕಾಗಿರುತ್ತೆ. ಇನ್ನು ಈ ದೇಶದಲ್ಲಿ ರೂಲ್ಸ್ ಗಳು ಕೂಡ ತುಂಬಾ ಟಫ್ ಆಗಿರ್ತವೆ. ಆದ್ರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ಈ ಮಧ್ಯ ಏಷ್ಯಾ ದೇಶ
ಈ ತುರ್ಕಿಮಿನಿಸ್ತಾನದಲ್ಲಿನ 20% ಜನ ಮಾತ್ರ ಇಂಟರ್ನೆಟ್ ಅನ್ನ ಯೂಸ್ ಮಾಡುತ್ತಿದ್ದಾರೆ. ಟ್ವಿಟರ್, ಫೇಸ್ಬುಕ್, ವಾಟ್ಸ್ಆಪ್ ತರದ ಆಪ್ ಗಳು ಇಲ್ಲಿ ಕಾಣಿಸುವುದಿಲ್ಲ. ವೆಬ್ಸೈಟ್ ಗಳನ್ನು ಕೂಡ ಅಫಿಷಿಯಲ್ಸ್ ಓಪನ್ ಮಾಡಿ ಪರ್ಮಿಷನ್ ಕೊಟ್ಟ ನಂತರವೇ ಅದನ್ನ ಯೂಸ್ ಮಾಡಬೇಕಾಗುತ್ತೆ. ಅಂಡ್ ಅಲ್ಲಿನ ಪ್ರತಿ ಆನ್ಲೈನ್ ಕದಲಿಕೆಯನ್ನ ಅಲ್ಲಿನ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲವೂ 2000 ಇಸ್ವಿಯಲ್ಲಿ ಅಂದ್ರೆ ಇಂಟರ್ನೆಟ್ ಪ್ರವರ್ತಮಾನಕ್ಕೆ ಬಂದಂತ ಸಂದರ್ಭದಲ್ಲಿ ಸ್ಟಾರ್ಟ್ ಆದವು. ಇಲ್ಲಿನ ಇಂಟರ್ನೆಟ್ ಸ್ಪೀಡ್ ಕೂಡ ತುಂಬಾ ಲೋ ಆಗಿರುತ್ತೆ. ವಿದೇಶಗಳ ಬಗ್ಗೆ ನ್ಯೂಸ್ ಗಳನ್ನಾಗಲಿ ಅಥವಾ ವಿದೇಶಗಳ ಯಾವುದೇ ಪ್ರೋಗ್ರಾಮ್ ಗಳನ್ನ ನೋಡ್ಬೇಕು ಅಂದ್ರೂ ಈ ದೇಶದಲ್ಲಿ ತುಂಬಾ ಕಷ್ಟ. ಹಾಗಾಗಿ ಇಡೀ ಪ್ರಪಂಚದಲ್ಲಿಯೇ ಇಂಟರ್ನೆಟ್ ಅನ್ನ ತುಂಬಾ ಕಡಿಮೆ ಬಳಕೆ ಮಾಡುವಂತ ದೇಶಗಳಲ್ಲಿ ಈ ತುರ್ಕಿಮಿನಿಸ್ತಾನವು ಕೂಡ ಒಂದು. ಹಾಗೆ ವಿಪಿನ್ ಗಳು ಕೂಡ ಇಲ್ಲಿ ವರ್ಕ್ ಮಾಡೋದಿಲ್ಲ, ಏಕೆಂದ್ರೆ ಅವುಗಳನ್ನು ಕೂಡ ಈ ದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ಫ್ರೆಂಡ್ಸ್, ಈ ತುರ್ಕಿಮಿನಿಸ್ತಾನದಲ್ಲಿ ಇನ್ನೊಂದು ವಿಚಿತ್ರವಾದಂತಹ ಕಾನೂನು ಕೂಡ ಇದೆ. ಅದೇನು ಅಂದ್ರೆ ಇಲ್ಲಿನ ಪ್ರತಿ ಕಾರು ಕೂಡ ವೈಟ್ ಬಣ್ಣದಲ್ಲಿ ಇರಬೇಕು. 2018ರಲ್ಲಿ ಇಲ್ಲಿನ ರಾಜಧಾನಿ ಅಶ್ಖಾಬಾದ್ ನಲ್ಲಿ ಬ್ಲಾಕ್, ಗ್ರೀನ್, ರೆಡ್ ಯಾವುದೇ ರೀತಿಯ ಕಲರ್ ಕಾರ್ ಗಳನ್ನಾಗಲಿ ಇಲ್ಲಿ ಬ್ಯಾನ್ ಮಾಡಲಾಗಿದೆ. ಏಕೆಂದ್ರೆ ಈ ಅಶ್ಖಾಬಾದ್ ಅನ್ನುವಂತ ಸಿಟಿ ಇಡೀ ಪ್ರಪಂಚದಲ್ಲಿ ವೈಟ್ ಸಿಟಿ ಅನ್ನುವಂತ ಹೆಸರನ್ನು ಪಡೆದುಕೊಂಡಿದೆ. ಹಾಗಾಗಿ ಈ ಸಿಟಿಯಲ್ಲಿ ಇರುವಂತ ಎಲ್ಲವೂ ಕೂಡ ವೈಟ್ ಕಲರ್ ನಲ್ಲೇ ಇರಬೇಕಾಗುತ್ತೆ. ಹಾಗಾಗಿಯೇ ಇಲ್ಲಿನ ವಾಹನಗಳು ಕೂಡ ಲೈಟ್ ಕಲರ್ ನಲ್ಲಿ ಇರಬೇಕು ಅಂತ ರೂಲ್ಸ್ ಅನ್ನ ಪಾಸ್ ಮಾಡಿದ್ದಾರೆ. ಹಾಗೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂದ್ರೆ ಈ ದೇಶದಲ್ಲಿ ಪುರುಷರು ತಮಗೆ 40 ವರ್ಷವಾಗುವವರೆಗೂ ಗಡ್ಡಗಳನ್ನು ಬಿಡುವಂತಿಲ್ಲ. ಹೌದು, ನೀವು ಕೇಳಿದ್ದು ಸತ್ಯ. ಇಲ್ಲಿನ ಬೀದಿಗಳಲ್ಲಿ ಯಾರಾದರೂ ಪುರುಷರು ಗಡ್ಡಗಳನ್ನು ಬಿಟ್ಟುಕೊಂಡು ಕಾಣಿಸಿಕೊಂಡರೆ ಪೊಲೀಸರು ಅವರನ್ನು ಎತ್ತಾಕೊಂಡು ಹೋಗಿ ಜೈಲಿಗೆ ಬಿಸಾಕ್ತಾರೆ. 2000 ಇಸ್ವಿ ಆರಂಭದಲ್ಲಿ ಅಲ್ಲಿನ ಅಧ್ಯಕ್ಷ ಸಫಾರ್ ಮುರಾದ್ ನಿಯಾಜು ಈ ರೂಲ್ಸ್ ಅನ್ನು ಕಾನೂನು ಬದ್ಧಗೊಳಿಸಿದರು. ಇಲ್ಲಿ ಈ ಗಡ್ಡ ಅನ್ನುವಂತ ಕಾನ್ಸೆಪ್ಟ್ ಒಂದು ಧರ್ಮವನ್ನು ಸೂಚಿಸುವಂತ ಮತ್ತು ಅದೇ ಐಡೆಂಟಿಟಿಯನ್ನ ಪ್ರಚಾರ ಪಡಿಸುವಂತಹ ಸಂಕೇತವಾಗಿದೆ. ಹಾಗಾಗಿ ಪುರುಷರು ಇಲ್ಲಿ ಗಡ್ಡ ಬೆಳೆಸುವುದನ್ನ ನಿಷೇಧಿಸಲಾಗಿದೆ. ಈ ತುರ್ಕಿಮಿನಿಸ್ತಾನದಲ್ಲಿ 95% ಜನ ಮುಸ್ಲಿಮರು. ಆದರೆ ಗಡ್ಡಗಳನ್ನ ಬೆಳೆಸದಿರುವ ಕಾರಣ ಅಲ್ಲಿರುವಂತಹ ಎಲ್ಲ ಮತದವರು ಕೂಡ ಒಂದೇ ತರ ಕಾಣಿಸ್ತಾರೆ. ಮುಸ್ಲಿಮರು ಸಾಮಾನ್ಯವಾಗಿ ಉದ್ದುದ್ದ ಗಡ್ಡಗಳನ್ನ ಬೆಳೆಸುತ್ತಾರೆ. ಆದ್ರೆ ಈ ದೇಶದಲ್ಲಿ ಗಡ್ಡವನ್ನು ಬೆಳೆಸುವಂತ ಸಂಪ್ರದಾಯಕ್ಕೆ ಫುಲ್ ಸ್ಟಾಪ್ ಇರುವುದರಿಂದ ಅಲ್ಲಿನ ಯುವ ಜನತೆಯಲ್ಲಿ ಇದರ ಬಗ್ಗೆ ಒಂದಷ್ಟು ಅಸಂತೃಪ್ತಿ ಇದೆ. ಇದು ನಮ್ಮ ಸ್ವಾತಂತ್ರ್ಯ ಸ್ವೇಚ್ಛೆಗೆ ಆಗ್ತಾ ಇರುವಂತ ಕಡಿವಾಣ ಅಂತ ಒಂದಷ್ಟು ಜನ ಹೇಳ್ತಾ ಇರ್ತಾರೆ. ಇನ್ನು ಈ ರೂಲ್ಸ್ ಕಾರಣದಿಂದಾಗಿ ಇಲ್ಲಿನ ಪುರುಷರೆಲ್ಲರೂ ಕೂಡ ಕ್ಲೀನ್ ಆಗಿ ಕಾಣಿಸ್ತಾರೆ ಮತ್ತು ಗುಡ್ ಲುಕಿಂಗ್ ಅನ್ನು ಹೊಂದಿರುತ್ತಾರೆ. ಇನ್ನು ಇಲ್ಲಿರುವಂತ ಕೆಲವೊಂದು ರೂಲ್ಸ್ ಗಳನ್ನ ನೋಡ್ತಾ ಇದ್ರೆ ನಮಗೆ ಉತ್ತರ ಕೊರಿಯಾ ದೇಶ ಮತ್ತು ಕಿಮ್ ಜಾಂಗ್ ಉನ್ ನೆನಪಾಗೋದು ಸಾಮಾನ್ಯ. ಹಾಗಾಗಿ ಫ್ರೆಂಡ್ಸ್, ಈ ಗಡ್ಡ ಬೆಳೆಸುವುದನ್ನು ಬ್ಯಾನ್ ಮಾಡಿರುವುದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ಮಧ್ಯ ಏಷ್ಯಾದ ವಿಶಾಲವಾದಂತಹ ಪ್ರಾಂತ್ಯಗಳೆಲ್ಲವೂ ಕೂಡ ಖಾಲಿಯಾಗಿ ಇರ್ತವೆ. ಯಾಕೆಂದ್ರೆ ಇಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ ಕೇವಲ 12 ಜನ ಮಾತ್ರ ವಾಸ ಮಾಡ್ತಾರೆ. ಈ ದೇಶದಲ್ಲಿರುವಂತ 70% ಭೂಭಾಗ ಕರಕೋಮ ಮರುಭೂಮಿಯಿಂದ ಆವರಿಸಿದ್ದು ಆ ಸುಡು ಬಿಸಿಲಿನಲ್ಲಿ ಪ್ರಕಾಶಮಾನವಾಗಿ ಹೊಳಿತಾ ಇರುತ್ತೆ. ಹೇಳ್ಬೇಕು ಅಂದ್ರೆ ಇಷ್ಟೊಂದು ದೊಡ್ಡ ದೇಶದ ಜನಸಂಖ್ಯೆಯನ್ನು ಕೇವಲ ಸಾವಿರಗಳಲ್ಲಿ ಲೆಕ್ಕ ಹಾಕಬಹುದು. ಇಲ್ಲಿನ ಇಡೀ ಪ್ರಾಂತ್ಯ 4,80,100 ಚದರ ಕಿಲೋಮೀಟರ್ ಇದೆ. ಇಲ್ಲಿರುವಂತ ಒಟ್ಟು ಜನಸಂಖ್ಯೆ ಕೇವಲ 60 ಲಕ್ಷ ಮಾತ್ರ. ಏಕೆಂದ್ರೆ ಈ ಬಿಸಿಲಿನ ಮರುಭೂಮಿಯಲ್ಲಿ ಬದುಕೋದು ತುಂಬಾನೇ ಕಷ್ಟ. ಜೊತೆಗೆ ನೀರಿನ ಲಭ್ಯತೆ ಕೂಡ ತುಂಬಾ ಕಡಿಮೆ ಇರುತ್ತೆ. ಸಿಟಿಗಳಲ್ಲಿ ಆದ್ರೆ ಜನ ಹೇಗಾದ್ರೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಆರಾಮಾಗಿ ಬದುಕಬಹುದು. ಆದ್ರೆ ಈ ಸುಡು ಬಿಸಿಲಿನ ಮರುಭೂಮಿಗಳಲ್ಲಿ ಅಲ್ಲಿ ಜನ ಒಂಟೆಗಳಲ್ಲಿ ಸಾಗುತ್ತಾ ತುಂಬಾ ಕಷ್ಟದಲ್ಲಿ ತಮ್ಮ ಜೀವನಗಳನ್ನು ಸಾಗಿಸುತ್ತಾರೆ. ನೋಡುವುದಕ್ಕೇನು ಈ ಮರುಭೂಮಿ ಪ್ರಾಂತ್ಯ ತುಂಬಾ ಸುಂದರವಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಆದ್ರೆ ಅಲ್ಲಿನ ಬದುಕುಗಳು ಮಾತ್ರ ತುಂಬಾ ಕಷ್ಟಕರವಾಗಿರುತ್ತೆ. ಇನ್ನು ಈ ಪ್ರದೇಶಗಳಲ್ಲೆಲ್ಲ ಡೆವಲಪ್ಮೆಂಟ್ ತುಂಬಾ ಕಡಿಮೆ ಇರೋದ್ರಿಂದ ಈ ದೇಶದಲ್ಲಿ ವ್ಯಾಪಾರವು ಕೂಡ ತುಂಬಾ ಕಡಿಮೆ ಇರುತ್ತೆ ಮತ್ತು ಆ ದೇಶಕ್ಕೆ ಭೇಟಿ ನೀಡುವಂತ ಪ್ರವಾಸಿಗರು ಕೂಡ ಕಡಿಮೆ ಇರ್ತಾರೆ. ಮುಖ್ಯವಾಗಿ ಆ ದೇಶದ ಜನರಿಗೆ ಹಲವು ನಿಯಮಗಳನ್ನ ಹಾಕಿರುವಂತಹ ಅಲ್ಲಿನ ಸರ್ಕಾರ ವಿದೇಶಿ ಪ್ರವಾಸಿಗರಿಗೆ ವೀಸಾಗಳನ್ನ ಕೊಡೋದಿಕ್ಕೆ ಅಲ್ಲಿನ ಸರ್ಕಾರ ಅಷ್ಟು ಬೇಗ ಅನುಮತಿಗಳನ್ನು ಕೊಡೋದಿಲ್ಲ. ಇನ್ನು ಈ ದೇಶದ ಮತ್ತೊಂದು ಇಂಟ್ರೆಸ್ಟಿಂಗ್ ಆದಂತ ಫ್ಯಾಕ್ಟ್ ಏನು ಅಂದ್ರೆ ಕ್ರೇಟರ್ ಡಟೋರೋ. ಇದು 50 ವರ್ಷಗಳಿಂದಲೂ ಕೂಡ ಕಾರಕ ಮರುಭೂಮಿಯಲ್ಲಿ ನಿರಂತರವಾಗಿ ಉರಿತಾನೆ ಇದೆ. 1981ರಲ್ಲಿ ಸೋವಿಯತ್ ವಿಜ್ಞಾನಿಯೊಬ್ಬರು ಈ ಭೂಗರ್ಭದಲ್ಲಿರುವಂತಹ ಗ್ಯಾಸ್ಗೋಸ್ಕರ ಡ್ರಿಲ್ಲಿಂಗ್ ಮಾಡ್ತಾ ಇರ್ಬೇಕಾದ್ರೆ ಇಡೀ ಭೂಮಿ ಆಳಕ್ಕೆ ಕುಸಿದು ಬಿಡ್ತು. 120 ಮೀಟರ್ಗಳಷ್ಟು ಅಗಲವಾಗಿ 30 ಮೀಟರ್ಗಳ ಆಳದಷ್ಟು ಒಂದು
ದೊಡ್ಡ ರಂಧ್ರ ಉಂಟಾಯಿತು ಅಂಡ್ ಅದೇ ಸಂದರ್ಭದಲ್ಲಿ ಒಂದಷ್ಟು ಪಾಯ್ಸನ್ ಗ್ಯಾಸ್ ಗಳು ಕೂಡ ಹೊರಬರತೊಡಗಿತು. ಆಗ ಅಲ್ಲಿದ್ದಂತ ವಿಜ್ಞಾನಿ ಅದಕ್ಕೆ ಬೆಂಕಿ ತಗುಲಿಸಿದರು. ಜೊತೆಗೆ ಕೆಲವೇ ವಾರಗಳಲ್ಲಿ ಬೆಂಕಿ ಎಲ್ಲವೂ ಕೂಡ ಆರಿ ಹೋಗುತ್ತೆ ಅಂತ ಅವರು ಭಾವಿಸಿದ್ರು. ಆದ್ರೆ ವರ್ಷಗಳು ಕಡಿತಾನೆ ಹೋದ್ವು, ಈ ಬೆಂಕಿ ಮಾತ್ರ ಉರಿತಾನೆ ಹೋಯಿತು. ಸುಮಾರು 54 ವರ್ಷಗಳಿಂದಲೂ ಈ ಬೆಂಕಿ ಕಂಟಿನ್ಯೂಸ್ ಆಗಿ ಉರಿತಾನೆ ಇದೆ. ರಾತ್ರಿ ಸಮಯದಲ್ಲಿ ಸುಮಾರು 106 ಕಿಲೋಮೀಟರ್ ಗಳ ದೂರದಿಂದಲೂ ಈ ಬೆಂಕಿ ಉರಿಯೋದು ಕಾಣಿಸ್ತಾ ಇರುತ್ತೆ. ಹೇಳ್ಬೇಕು ಅಂದ್ರೆ ಈ ತುರ್ಕಿಮೆನಿಸ್ತಾನ್ ಗ್ಯಾಸ್ ನಿಕ್ಷೇಪಗಳನ್ನ ಹೊಂದಿರುವಂತಹ ರಾಷ್ಟ್ರಗಳಲ್ಲಿ 4ನೇ ಸ್ಥಾನವನ್ನ ಪಡೆದುಕೊಂಡಿದೆ. ಅಂಡ್ ಈ ಕ್ರೈಟರ್ ಡೋರ್ ಕಾರಣದಿಂದ ಇದೊಂದು ದೊಡ್ಡ ಪ್ರವಾಸಿ ತಾಣವಾಗಿ ಬದಲಾಗಿದೆ. ಹಾಗಾಗಿ ಪ್ರತಿ ವರ್ಷವೂ ಕೂಡ ಇಲ್ಲಿ ಉರಿಯುತ್ತಿರುವ ಬೆಂಕಿಯನ್ನ ನೋಡುವುದಕ್ಕೋಸ್ಕರ, ಅದು ಕೂಡ ರಾತ್ರಿ ವೇಳೆಯಲ್ಲಿ ಉರಿಯುತ್ತಿರುವಂತಹ ಈ ಬೆಂಕಿಯನ್ನ ನೋಡುವುದಕ್ಕೋಸ್ಕರ 10,000 ಟೂರಿಸ್ಟ್ ಗಳು ಇಲ್ಲಿಗೆ ಪ್ರತಿ ವರ್ಷವೂ ಕೂಡ ಭೇಟಿ ಕೊಡ್ತಾರೆ. 2013ರಲ್ಲಿ ಜಾರ್ಜ್ ಕ್ರೋನಿ ಅನ್ನುವಂತ ರಿಸರ್ಚರ್ ಆ ದೊಡ್ಡ ರಂಧ್ರದ ಮಧ್ಯಕ್ಕೆ ಇಳಿದು ಇಷ್ಟೊಂದು ಬಿಸಿಯಾಗಿರುವಂತಹ ವಾತಾವರಣದಲ್ಲೂ ಬದುಕುವಂತಹ ಒಂದಷ್ಟು ಬ್ಯಾಕ್ಟೀರಿಯಾಗಳನ್ನ ಕಂಡುಹಿಡಿದಿದ್ರು. ಆದ್ರೆ ಸತತವಾಗಿ ಉರಿತಾ ಇರುವಂತಹ ಈ ಬೆಂಕಿ ಸುತ್ತಮುತ್ತಲಿನ ಪರಿಸರವನ್ನ ಮತ್ತಷ್ಟು ಹಾಳು ಮಾಡ್ತಾ ಹೋಗುತ್ತೆ ಅಂತ ಅಲ್ಲಿನ ತಜ್ಞರು ಹೇಳ್ತಾ ಇದ್ದಾರೆ. 2022ರಲ್ಲಿ ಅಲ್ಲಿನ ಅಧ್ಯಕ್ಷ ಗುರ್ಬಾನ್ ಗುಲಿ ಇದನ್ನ ಹೇಗಾದ್ರೂ ಮಾಡಿ ಆರಿಸಲೇಬೇಕು ಅಂತ ಆದೇಶಗಳನ್ನ ಕೊಟ್ರು. ಆದ್ರೆ ಇಲ್ಲಿಯವರೆಗೂ ಕೂಡ ಅದಕ್ಕೆ ಪರಿಷ್ಕಾರ ಮಾತ್ರ ಸಿಕ್ಕಿಲ್ಲ. ಇನ್ನು ಇದು ನೀಸಾ ಯುನೆಸ್ಕೋ ಪಟ್ಟಿಯಲ್ಲಿ ಲಿಸ್ಟ್ ಆಗಿರುವಂತಹ ಪ್ರಪಂಚದ ಪಾರಂಪರಿಕ ಸ್ಥಳಗಳಲ್ಲಿ ಒಂದು. ಅಷ್ಕಾಬಾದ್ ನಿಂದ 18 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಪ್ರಾಂತ್ಯ ಕ್ರಿಸ್ತಪೂರ್ವ 250ರಲ್ಲಿ ನಿರ್ಮಾಣವಾಗಿತ್ತು. ಹೇಳ್ಬೇಕು ಅಂದ್ರೆ ಆಗಿನ ಕಾಲದ ಪಾರ್ಥಿಯನ್ ಸಾಮ್ರಾಜ್ಯಕ್ಕೆ ಈ ನೀಸಾ ರಾಜಧಾನಿಯಾಗಿತ್ತು. ಪರ್ಷಿಯಾ, ಗ್ರೀಸ್, ಚೈನಾ ಸಂಸ್ಕೃತಿಗಳು ಮೇಳೈಸಿದಂತಹ ಸಿಲ್ಕ್ ರೋಡ್ ನಲ್ಲಿ ನೀಸಾ ಪ್ರಧಾನವಾದಂತಹ ಒಂದು ವಾಣಿಜ್ಯ ರಾಜಧಾನಿಯಾಗಿತ್ತು. ಆ ನಂತರ ಇದು 2 ಭಾಗಗಳಾಗಿ ವಿಭಜನೆಯಾಯಿತು. ಜನರು ವಾಸ ಮಾಡುವಂತಹ ಹೊಸ ರಾಜಧಾನಿ ಈ ನೀಸಾ. ದೇವಾಲಯಗಳೇ ತುಂಬಿರುವಂತಹ ಹಳೆಯ ನೀಸವನ್ನ 2 ಭಾಗಗಳನ್ನಾಗಿ ವಿಭಜಿಸಲಾಯಿತು. ಇಲ್ಲಿರುವಂತಹ ಹಳೆ ಕಾಲದ ನಿರ್ಮಾಣಗಳು, ಗೋಡೆಗಳು, ಶಿಥಿಲವಾದಂತಹ ಸ್ಥಿತಿಯಲ್ಲಿರುವಂತಹ ಪ್ಯಾಲೇಸ್ಗಳು ಮತ್ತು ಒಂದಷ್ಟು ಆಗಿನ ಕಾಲದ ಶಿಲ್ಪಗಳು ಆಗಿನ ಕಾಲದ ಚರಿತ್ರೆಯನ್ನು ಸಾರಿ ಹೇಳ್ತಾ ಇದ್ದಾವೆ. ಹಾಗಾಗಿ ಚರಿತ್ರೆಯ ಬಗ್ಗೆ ಆಸಕ್ತಿ ಇರುವಂತಹ ಟೂರಿಸ್ಟ್ ಗಳು ಖಂಡಿತವಾಗ್ಲೂ ಈ ಸ್ಥಳವನ್ನ ವಿಸಿಟ್ ಮಾಡಬಹುದು. ಸೊ ಏನೇ ಆದ್ರೂ ಕೂಡ ಈ ತುರ್ಕಿನಿಸ್ತಾನಕ್ಕೆ ಹೋಗ್ಬೇಕು ಅಂದ್ರೆ ಗೈಡ್ ಗಳು ಜೊತೆಯಲ್ಲಿ ಇರಲೇಬೇಕು ಅನ್ನೋದು ನಿಮಗೆ ನೆನಪಿರಲಿ. ಸೊ ಫ್ರೆಂಡ್ಸ್, ಈ ಅದ್ಭುತವಾದ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ, ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.